ಹಾವೇರಿ ಜಿಲ್ಲೆಯಲ್ಲಿ ಯೂರಿಯಾ ಕೃತಕ ಅಭಾವ ಸೃಷ್ಟಿಯಾಗಿದೆ. ಗೊಬ್ಬರಕ್ಕಾಗಿ ರೈತರು ಮತ್ತು ವಿತರಕರ ನಡುವೆ ಗಲಾಟೆ ಆಗ್ತಿದೆ. ರಾಣಿಬೆನ್ನೂರು ತಾಲೂಕಿನ ಹಾವೇರಿ ಜಿಲ್ಲೆಯಲ್ಲಿ ಯೂರಿಯಾ ಕೃತಕ ಅಭಾವ ಆಗ್ತಿದೆ. ಇದು ಗೊಬ್ಬರಕ್ಕಾಗಿ ರೈತರು ಮತ್ತು ವಿತರಕರ ನಡುವೆ ಗಲಾಟೆ ಜೋರಾಗ್ತಿದೆ. ರಾಣಿಬೆನ್ನೂರು ತಾಲೂಕಿನ ಹರನಗರಿ ಗ್ರಾಮದ ಸೊಸೈಟಿಯಲ್ಲಿ ಗಲಾಟೆ ನಡೆದಿರೋದು. ಗೊಬ್ಬರಕ್ಕಾಗಿ ಮಧ್ಯರಾತ್ರಿಯಿಂದ ಸಾಲುಗಟ್ಟಿ ನಿಂತಿದ್ದಾರೆ ನೂರಾರು ಸಂಖ್ಯೆಯ ರೈತರು. ಗೊಬ್ಬರದ ಕೊರತೆಯ ಹಿನ್ನೆಲೆಯಲ್ಲಿ ಒಬ್ಬರಿಗೆ ಒಂದು ಬ್ಯಾಗ್ ಮಾತ್ರ ಈಗ ವಿತರಣೆ ಮಾಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸೊಸೈಟಿಯ ವಿತರಕರು ಮತ್ತು ರೈತರ ನಡುವೆ ಗಲಾಟೆ ಜೋರಾಗಿದೆ. ಸೊಸೈಟಿಯ ಒಳಗಡೆ ಜಮಾಗೊಂಡಿದ್ದಾರೆ ನೂರಾರು ಸಂಖ್ಯೆಯ ರೈತರು. ನೂರಾರು ರೈತರು ಜಮಾಯಿಸುತ್ತಿದ್ದಂತೆ ನೂಕು ನುಗ್ಗಲಾಗಿದೆ, ಗಲಾಟೆ ಆಗಿದೆ. ನೋಡಿ, ದೊಡ್ಡ ಸಂಖ್ಯೆಯಲ್ಲಿ ಒಂದು ಕಡೆ ಕ್ಯೂ ಅಲ್ಲಿ ನಿಂತಿದ್ದಾರೆ ಗೊಬ್ಬರಕ್ಕೋಸ್ಕರ, ಯೂರಿಯಾಗೋಸ್ಕರ. ಇತ್ತ ಹಾವೇರಿಯ ಹರನಗಿರಿಯಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಅಲ್ಲಿ ಜನರಿಗೆ ಗೊಬ್ಬರ ಸಿಗ್ತಾ ಇಲ್ಲ. ಹೀಗಾಗಿ ಅಲ್ಲಿ ವಿತರಣೆ ಮಾಡುವಂತ ಅಲ್ಲಿನ ಸಿಬ್ಬಂದಿ ಮತ್ತು ರೈತರ ನಡುವೆ ಗಲಾಟೆ ಆಗ್ತಿದೆ. ಕೃಷಿ ಚಟುವಟಿಕೆ ಮಾಡಬೇಕಾಗಿರುವಂತ ಸಂದರ್ಭ, ಮಳೆ ಆಗ್ತಿದೆ, ಈಗ ನಮ್ಗೆ ಗೊಬ್ಬರ ಬೇಕು. ಇಂಥ ಸಂದರ್ಭದಲ್ಲಿ ಗೊಬ್ಬರ ಸಿಗ್ತಾ ಇಲ್ಲ. ಯಾಕಂತ ಸೊಸೈಟಿ ಒಳಗೂ ಹೋಗಿ ನೂರಾರು ಸಂಖ್ಯೆಯ ರೈತರು ಗಲಾಟೆ ಮಾಡ್ತಿದ್ದಾರೆ. ಪಾಪ ಅವರು ಕೂಡ ಕೇಳ್ತಾರೆ, ಎಲ್ಲಿ ಹೋಯ್ತು ಯೂರಿಯಾ, ಯಾಕೆ ಕೊಡ್ತಾ ಇಲ್ಲ, ಈಗ ಕೃಷಿ ಚಟುವಟಿಕೆಗೆ ಬೇಕು ಅಂತ. ಈ ಸಂದರ್ಭದಲ್ಲಿ ಈ ಗಲಾಟೆಯನ್ನ ಚದುರಿಸೋದಕ್ಕೆ ಲಾಠಿ ಪ್ರಹಾರವನ್ನ ಕೂಡ ಪೊಲೀಸರು ಮಾಡಿದ್ದಾರೆ. ಗಲಾಟೆ ಹೆಚ್ಚಾಗ್ತಿದ್ದಂತೆ ಪೊಲೀಸರು ಕೂಡ ಎಂಟ್ರಿ ಕೊಡ್ತಾರೆ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ, ಹರನಗಿರಿಯ ಹಾವೇರಿಯಲ್ಲಾಗಿರುವಂತಹ ಘಟನೆ ಇದು. ಗೊಬ್ಬರಕ್ಕೋಸ್ಕರ ರೈತರು ಮತ್ತು ವಿತರಕರು ಗಲಾಟೆ ಮಾಡಿಕೊಂಡಿದ್ದಾರೆ. ಇಷ್ಟೊತ್ತಿಗಾಗ್ಲೇ ನಾವಾಗ್ಲೇ ಹೇಳ್ತಾ ಇದ್ವಿ, ಕೊಪ್ಪಳದಲ್ಲೂ ಕೂಡ ಇದೇ ಚಿತ್ರಣ. ಕೊಪ್ಪಳದಲ್ಲೂ ಕೂಡ ರೈತರಿಗೆ ಯೂರಿಯಾ ಗೊಬ್ಬರ ಸಿಗದೆ ಪರದಾಡ್ತಿದ್ದಾರೆ, ಕ್ಯೂ ಅಲ್ಲಿ ನಿಂತಿದ್ದಾರೆ. ಅವರು ಕೂಡ ತಮ್ಮ ಆಕ್ರೋಶವನ್ನ ಹೊರಗಾಗ್ತಿದ್ರೆ, ಇತ್ತ ಹಾವೇರಿಯಲ್ಲೂ ಕೂಡ ಇದೇ ಕತೆ ಮುಂದುವರೆದಿದೆ. ಮಧ್ಯರಾತ್ರಿಯಿಂದಲೂ ಕೂಡ ಕಾಯ್ಕೊಂಡು ಕೂತಿದ್ದಾರೆ, ನಮಗೂ ಗೊಬ್ಬರ ಸಿಕ್ಕಿದ್ರೆ ಸಾಕು ಅಂತ. ಯಾವಾಗ ಗೊಬ್ಬರ ಸಿಗ್ತಾ ಇಲ್ಲ, ಸರಿಯಾದಂತ ಪೂರೈಕೆ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಿದ್ದಂತೆ ಗಲಾಟೆ ಆಗೋದಕ್ಕೆ ಶುರುವಾಗಿದೆ. ಪಾಪ ಅವ್ರಿಗೂ ಕೂಡ ಕೃಷಿ ಮಾಡೋದಕ್ಕೆ ಬೇಕೇ ಬೇಕು, ಯೂರಿಯಾ ಗೊಬ್ಬರ ಹಾಕ್ಲೇಬೇಕು, ಒಂದೊಳ್ಳೆ ಫಲ ಬರಬೇಕು ಅಂತಂದ್ರೆ. ಬಟ್ ಯಾಕಾಗಿ ಹಿಂಗಾಗ್ತಿದೆ? ಕೃತಕವಾಗಿ ಬೇಕು ಅಂತಾನೆ ಅಭಾವವನ್ನ ಸೃಷ್ಟಿ ಮಾಡ್ತಿದ್ದಾರೆ ಅನ್ನೋದಾಗಿ ಸದ್ಯ ರೈತರು ಕೂಡ ಆರೋಪ ಮಾಡ್ತಿದ್ದಾರೆ. ನೂರಾರು ರೈತರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಕೆಲಸ ಮಾಡಬೇಕು, ಹೊಲದಲ್ಲಿರ್ಬೇಕಾಗಿರುವಂತ ರೈತರು ನೋಡಿ ಎಂತ ಪರಿಸ್ಥಿತಿ ಬಂದಿದೆ. ಇವತ್ತು ರಾಣೆಬೆನ್ನೂರು ತಾಲೂಕು ಹರನಗಿರಿ ಗ್ರಾಮದಲ್ಲಿ ರೈತರು ಸೊಸೈಟಿಗೆ ನುಗ್ಗಿ ಸಾಕಷ್ಟು ಗೊಬ್ಬರ ಇಲ್ಲದ ಕಾರಣ ಇವತ್ತು ಏನು ಬಿತ್ತಿದಂತೆ ಬೆಳೆಗೆ ಸರಿಯಾದಂಥ ಗೊಬ್ಬರ ಸರ್ಕಾರ ಸಪ್ಲೈ ಮಾಡ್ತಾ ಇಲ್ಲ. ಮತ್ತು ಈಗಾಗಲೇ 10,000 ರೂಪಾಯಿ ಖರ್ಚಾಗ್ತಿತ್ತು ಒಂದು ಎಕರೆಗೆ. ಇವತ್ತು ಏನು ಮುಳುಸಜ್ಜಿಯಿಂದ ಸಾಕಷ್ಟು 40,000 ರೂಪಾಯಿ ಒಂದು ಎಕರೆಗೆ ಖರ್ಚು ಬರ್ತಾ ಇದೆ. ಇವತ್ತು ಕೂಲಿ ಆಳು ಸಿಗ್ತಾ ಇಲ್ಲ. ದಯಮಾಡಿ ರಸಗೊಬ್ಬರ ಇವತ್ತು ಚಲುವರಾಯ ಸ್ವಾಮಿಯವರು ಕೃಷಿ ಸಚಿವರು ಒಂದು ಕಡೆ ಹೇಳ್ತಾರೆ, ರಸಗೊಬ್ಬರಗಳು ಗೊಬ್ಬರ ಎಲ್ಲ ಸರಿ ಇದೆ, ಎಲ್ಲರೂ ಸ್ಟಾಕ್ ಇಟ್ಟವಿ ಅಂತ ಹೇಳ್ತಾರೆ. ಎಲ್ಲ ಸುಳ್ಳು. ಇವತ್ತು ಕೃಷಿ ಸಚಿವರು ಕೂಡಲೇ ರಸಗೊಬ್ಬರ ಎಲ್ಲೆಲ್ಲಿ ಕೊರತೆ ಇದೆ ಅಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾನ್ಯ ಕೃಷಿ ಸಚಿವರು ಮತ್ತು ಸಂಬಂಧಪಟ್ಟ ಕೃಷಿ ಇಲಾಖೆ ಅಧಿಕಾರಿಗಳು ಮಾಡಬೇಕು. ಇಲ್ಲಾಂದ್ರೆ ರೈತರು ದಂಗೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ಮಲ್ಲಿಕ್. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮಲ್ಲಿಕ್, ಸದ್ಯ ಅಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಕ್ಯೂ ನಿಂತಿದ್ದಾರೆ ರೈತರು. ಸದ್ಯ ಅಲ್ಲಿನ ಸೊಸೈಟಿಯಲ್ಲಿರುವಂತ ಸಿಬ್ಬಂದಿಗಳು ಏನ್ ಹೇಳ್ತಿದ್ದಾರೆ, ಯಾಕೆ ಈ ರೀತಿಯಾದಂತ ಅಭಾವ ಸೃಷ್ಟಿಯಾಗಿದೆ ಅಂತ? ಎಸ್ ಅಖಿಲೇಶ್, ಹಾವೇರಿ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದಕ್ಕೆ ಏನು ಕೃತಕ ಅಭಾವ ಸೃಷ್ಟಿಯಾಗಿದೆ, ಇದು ಏನು ಮಾರಾಟಗಾರರಿಂದ ಸೃಷ್ಟಿಯಾಗಿದೆಯೋ ಅಥವಾ ಸರ್ಕಾರದ ನ್ಯೂನತೆಯಿಂದ ಸೃಷ್ಟಿಯಾಗಿದೆಯೋ ಕಂಡು ಬರ್ಬೇಕಾಗತ್ತೆ. ಒಂದ್ ಕಡೆ ಸರ್ಕಾರ ಹೇಳುತ್ತೆ ರೈತರಿಗೆ ಯಾವುದೇ ರೀತಿಯಾಗಿ
ಗೊಬ್ಬರದ ಕೊರತೆ ಇಲ್ಲ, ನಮ್ಮಲ್ಲಿ ಸ್ಟಾಕ್ ಇದೆ ಮತ್ತು ನಿಯಮಿತವಾಗಿ ರೈತರಿಗೆ ಅವರಿಗೆ ಜಮೀನಿಗೆ ತಕ್ಕಂತೆನೆ ಯೂರಿಯಾ ಗೊಬ್ಬರವನ್ನ ವಿತರಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಏನಾಗಿದೆ, ಹಾವೇರಿ ತಾಲೂಕಿನ ಹರನಗಿರಿ ಗ್ರಾಮದ ಸೊಸೈಟಿಯಲ್ಲಿ ಗೊಬ್ಬರಕ್ಕಾಗಿ ಮಧ್ಯರಾತ್ರಿಯಿಂದನೇ ಸಾಲುಗಟ್ಟಿ ನಿಂತಿರ್ತಾರೆ ರೈತರು. ಆದ್ರೆ ಒಬ್ಬ ರೈತರಿಗೆ ಒಂದೇ ಪ್ಯಾಕೆಟ್ ಅನ್ನ ನೀಡ್ತೀವಿ ಅಂತೇಳಿ ಅಂಗಡಿ ಮಾಲೀಕರು ಹೇಳ್ತಾರೆ. ಕಾರಣ ಕೇಳಿದ್ರೆ ನಮ್ಮಲ್ಲಿ ಅಭಾವ ಇದೆ, ಎಲ್ರಿಗೂ ಕೊಡ್ಲಿಕ್ಕೆ ಆಗುದಿಲ್ಲ, ಎಲ್ರಿಗೂ ಕೊಡ್ಬೇಕಂದ್ರೆ ಒಬ್ಬರಿಗೆ ಒಂದೇ ಪ್ಯಾಕೆಟ್ ನ ಕೊಡ್ಬೇಕಾಗತ್ತೆ ಅಂತ ಹೇಳ್ತಾರೆ. ಹೀಗಾಗಿ ರೈತರಲ್ಲಿ ಅನಿವಾರ್ಯವಾಗಿ ಸೊಸೈಟಿ ಒಳಗಡೆ ನುಗ್ಗಿದ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನ ಕಂಟ್ರೋಲ್ ತರಲಿಕ್ಕೆ ಪೊಲೀಸರು ಕೂಡ ಧಾವಿಸಿ ಅಲ್ಲಿ ರೈತರನ್ನ ಚದರಿಸುವ ಕೆಲಸವನ್ನ ಮಾಡ್ತಾರೆ. ಈಗ ರೈತ ಮುಖಂಡರು ಈ ಬಗ್ಗೆ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ. ರೈತ ಮುಖಂಡರಾದಂತ ರಾಜಪ್ಪ ಅವರು ಈ ಬಗ್ಗೆ ಕೃಷಿ ಸಚಿವರ ಗಮನ ಸೆಳೆಯಕ್ಕೆ ಕೂಡ ಪ್ರಯತ್ನ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಈಗಾಗಲೇ ಏನು ಕೃತಕ ಅಭಾವ ಸೃಷ್ಟಿಯಾಗಿದೆ ಈ ಯೂರಿಯಾ ಗೊಬ್ಬರದ ಕೊರತೆಯಿಂದಾಗಿ. ಇದನ್ನ ಸರಿದೂಗಿಸಬೇಕು ಮತ್ತೆ ಸಮರ್ಪಕವಾಗಿ ಗೊಬ್ಬರವನ್ನ ವಿತರಣೆ ಮಾಡಬೇಕು, ರೈತರಿಗೆ ಆದಂತ ಅನಾನುಕೂಲತೆಯನ್ನ ಸರಿಪಡಿಸಬೇಕು ಎನ್ನುವ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸೊಸೈಟಿ ಒಳಗಡೆ ನುಗ್ಗಿದ್ದಕ್ಕೆ ಲಾಠಿಯಿಂದ ಕೂಡ ರೈತರಿಗೆ ಹೊಡೆದಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದು ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಸದ್ಯ ತಾತ್ಕಾಲಿಕವಾಗಿ ಗೊಬ್ಬರ ವಿತರಣೆಯನ್ನ ಅಧಿಕಾರಿಗಳು ಬಂದ್ ಮಾಡಿದ್ದಾರೆ. ಕೃಷಿ ಅಧಿಕಾರಿಗಳು ಕೂಡ ಈ ಬಗ್ಗೆ ಗಮನ ಹರಿಸ್ತಿದ್ದಾರೆ ಅಂತ ಕಂಡು ಬರ್ತಾ ಇದೆ. ಅಖಿಲೇಶ್, ಧನ್ಯವಾದಗಳು ಮಲ್ಲಿಕ್ ತಮ್ಮೆಲ್ಲ ಮಾಹಿತಿಗೆ.